PUC ಓದ್ತಾ ಇದ್ದ ಹೆಣ್ಮಗಳಿಗೆ ರೀಲ್ಸ್ ಮಾಡೋ ಹುಚ್ಚು. ಸದಾ ಆನ್ಲೈನ್ನಲ್ಲಿ ಇರ್ತಿದ್ದವಳಿಗೆ ಗಾಳ ಹಾಕಿದ್ದ ಕಾಮುಕನೊಬ್ಬ ಇಬ್ಬರು ಹೆಣ್ಮಕ್ಕಳ ಬಾಳನ್ನೇ ಹಾಳು ಮಾಡಿದ್ದಾನೆ. ದೇವಸ್ಥಾನಕ್ಕೆ ಹೋಗಿ ಬರೋಣ ಬಾ ಅಂತ ಕರ್ಕೊಂಡು ಹೋಗಿ ಗ್ಯಾಂಗ್ ರೇಪ್ ಮಾಡಿದ್ದಾರೆ. ಇನ್ಸ್ಟಾ ಫ್ರೆಂಡ್ಶಿಪ್ ಆಗೋಯ್ತು ಗ್ಯಾಂಗ್ ರೇಪ್. ಸವದತ್ತಿಗೆ ಹೋಗೋಣ ಅಂದ್ರು, ಅಟ್ಟಹಾಸ ಮೆರೆದ್ರು. ಸೋಷಿಯಲ್ ಮೀಡಿಯಾ ಜಮಾನಾದಲ್ಲಿ ಅದೆಷ್ಟೋ ಜನರ ಬದುಕೆ ಬರ್ಬಾದಾಗಿದೆ ಬಿಡಿ. ಅದರಲ್ಲೂ ಈ ರೀಲ್ಸ್ ಹುಚ್ಚಿಗೆ ಬಿದ್ದವರಂತೂ ಜೀವನ ಎರಡನ್ನೂ ಕಳ್ಕೊಂಡ ಅದೆಷ್ಟೋ ಮಂದಿ ಇದ್ದಾರೆ. ಯಾರಿಗೆ ಯಾರು ಅಂತ ಗೊತ್ತಿರಲ್ಲ, ಒಳ್ಳೆಯವನ ಕೆಟ್ಟವನ ಅನ್ನೋ ಹಿನ್ನೆಲೆಯೂ ತಿಳಿದಿರಲ್ಲ. ಹಾಯ್ ಬಾಯ್ ಅನ್ನೋ ಮೆಸೇಜ್ ನಂಬ್ಕೊಂಡು ಸ್ನೇಹ ಮಾಡೋರು ಬೀದಿಗೆ ಬಂದು ನಿಲ್ತಿದ್ದಾರೆ. ಈಗ ಬೆಳಗಾವಿಯಲ್ಲೂ ಇಂಥದ್ದೇ ಘಟನೆ ನಡೆದೋಗಿದೆ. ಬರೀ ಬೀದಿಗೆ ಬರೋದಲ್ಲ, ಅಪ್ರಾಪ್ತ ಹೆಣ್ಣು ಮಕ್ಕಳ ಮೇಲೆ ಗ್ಯಾಂಗ್ ರೇಪ್ ಅನ್ನೇ ಮಾಡಿದ್ದಾರೆ. ಇನ್ಸ್ಟಾಗ್ರಾಂನಲ್ಲಿ ಹೆಣ್ಣು ಮಗಳೊಬ್ಬಳನ್ನ ಪರಿಚಯ ಮಾಡಿಕೊಂಡವ ಸವದತ್ತಿಗೆ ಹೋಗೋಣ ಬಾ ಅಂತ ಕರ್ಕೊಂಡು ಹೋಗಿ ಹುರಿದು ಮುಕ್ಕಿದ್ದಾನೆ. PUC ವಿದ್ಯಾರ್ಥಿನಿಯೊಬ್ಬಳಿಗೆ ರೀಲ್ಸ್ ಹುಚ್ಚು ನೆತ್ತಿಗೇರಿತ್ತು. ಯಾವಾಗಲೂ ಆನ್ಲೈನ್ನಲ್ಲೇ ಸದಾ ಬ್ಯುಸಿ ಇರ್ತಿದ್ಲು. ಆಕೆಯ ಮೇಲೆ ಕಣ್ಣು ಹಾಕಿದವನೇ ಈ ಕಾಮೇಶ್ವರ ಅಭಿಷೇಕ್. ಫ್ರೆಂಡ್ ರಿಕ್ವೆಸ್ಟ್ ಕಳಿಸಿದವ ಕಮೆಂಟ್ಸ್ ಲೈಕ್ಸ್ ಅಂತ ಕಳ್ಳಾಟ ಶುರು ಮಾಡಿದ್ದ. ಒಂದಿಷ್ಟು ದಿನ ಇದ್ದಕ್ಕಿದ್ದಂತೆ ಹಾಯ್ ಅನ್ನೋ ಮೆಸೇಜ್ ಹಾಕಿದ್ದ. ಯಾವಾಗ ಆ ಕಡೆಯಿಂದ ರಿಪ್ಲೈ ಬಂತು, ನವರಂಗಿ ಆಟ ಶುರು ಮಾಡಿದ್ದಾನೆ. ಇದೇ ಟೈಮ್ನಲ್ಲೇ ಈ ಹೆಣ್ಣು ಮಗಳು ಅಥಣಿ ತಾಲೂಕಿನ ಕೊಕಟನೂರು ಜಾತ್ರೆಗೆ ಹೋಗಿದ್ಲು. ಅಲ್ಲಿಗೆ ಈ ಅಭಿಷೇಕ್ನೂ ಹೋಗಿದ್ದ. ಹುಡುಗಿ ಕಣ್ಣಿಗೆ ಬೀಳ್ತಿದ್ದಂತೆ ನಂಬರ್ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ರು. ಆಮೇಲೆ ನೋಡಿ ಶುರುವಾಗಿದ್ದು ರೀಲ್ಸ್ ರಂಗೀಲ. ಇಬ್ಬರು ಫೋನ್ನಲ್ಲಿ ಬ್ಯುಸಿ ಆಗ್ತಿದ್ದಂತೆ ಅಭಿಷೇಕ್ ತನ್ನ ಅಸಲಿ ಆಟ ಶುರು ಮಾಡಿದ್ದಾನೆ. ವಾರದ ಹಿಂದೆ ಸವದತ್ತಿಗೆ ಹೋಗೋಣ ಬಾ ಅಂತ ಪುಸಲಾಯಿಸಿದ್ದ. ಈತನ ಮಾತು ನಂಬಿಕೊಂಡು ಸ್ನೇಹಿತೆಯನ್ನ ಕರ್ಕೊಂಡು ಹೋಗಿದ್ದಾಳೆ. ಮೊದಲೇ ಕಾರು ರೆಡಿ ಮಾಡ್ಕೊಂಡಿದ್ದ ಅಭಿಷೇಕ್ ತನ್ನ ಜೊತೆ ಸ್ನೇಹಿತನನ್ನು ಕರ್ಕೊಂಡು ಬಂದಿದ್ದ. ತಾವಿಬ್ಬರು ಹುಡುಗಿರಿಬ್ರು ಜೊತೆಗೆ ಡ್ರೈವರ್ ಬೇರೆ, ಐವರು ಸೇರ್ಕೊಂಡು ಜಾಲಿ ರೈಡ್ಗೆ ಹೊರಟಿದ್ರು. ಸವದತ್ತಿಗೆ ಹೋಗೋ ಬದಲು ರಾಯಬಾಗ ತಾಲೂಕಿನ ಸವಸುದ್ದಿ ಕಡೆ ಕಾರು ತಿರುಗಿಸಿದ್ದಾರೆ. ನಿರ್ಜನ ಪ್ರದೇಶಕ್ಕೆ ಕರೆದೊಯ್ದು ಅಪ್ರಾಪ್ತೆ ಮೇಲೆ ಇಬ್ಬರು ಅತ್ಯಾಚಾರ ಮಾಡಿದ್ದಾರೆ. ಎದ್ದ ಕಾರ್ನಲ್ಲೇ ಇದ್ದ ಇನ್ನೊಬ್ಬಳು ಸ್ನೇಹಿತೆ ಮೇಲೆ ಕಾರು ಚಾಲಕ ಮುಗಿ ಬಿದ್ದಿದ್ದಾನೆ. ಇಷ್ಟಕ್ಕೆ ಸುಮ್ಮನಾಗದವರು ತಮ್ಮ ಅಟ್ಟಹಾಸವನ್ನ ವಿಡಿಯೋ ಮಾಡಿಕೊಂಡು ಬ್ಲಾಕ್ ಮೇಲ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಮುಂದಿನ ವಾರ ಗೋವಾಗೆ ಬರಬೇಕು ಅಂತ ಬೆದರಿಕೆ ಹಾಕೋದಕ್ಕೆ ಶುರು ಮಾಡಿದ್ರು. ಇದರಿಂದ ಕಂಗಾಲಾದ ಹೆಣ್ಣು ಮಕ್ಕಳು ಮನೆಯವರಿಗೆ ವಿಷಯ ತಿಳಿಸಿದ್ದಾರೆ. ಹೆತ್ತವರು ಪೊಲೀಸ್ ಠಾಣೆ ಮೆಟ್ಟಿಲೇರ್ತಿದ್ದಂತೆ ಮೂವರು ಕಿರಾತಕರನ್ನ ಎತ್ತಾಕೊಂಡು ಹೋಗಿದ್ದಾರೆ. ನಮ್ಮ ಪೊಲೀಸರು ತೀಕ್ಷ್ಣ ಕಾರ್ಯಾಚರಣೆ ಕೇವಲ 24 ಗಂಟೆ ಒಳಗಡೆ ಇಬ್ಬರು ಆರೋಪಿತರನ್ನ ಆಲ್ರೆಡಿ ಬಂಧಿಸಿದ್ದಾರೆ. ಇನ್ನೊಬ್ಬ ಆರೋಪಿತನು ಎಲ್ಲಿದ್ದಾನೆ ಅಂತ ಮಾಹಿತಿ ಸಿಕ್ಕಿದೆ. ಮುಂದಿನ ಕಾರ್ಯಾಚರಣೆ ನಡೀತಾ ಇದೆ. ಸೋಷಿಯಲ್ ಮೀಡಿಯಾ ಅನ್ನೋದು ಎಷ್ಟು ಯೂಸ್ಫುಲ್ಲೋ ಅಷ್ಟೇ ಡೇಂಜರಸ್. ಗೊತ್ತು ಪರಿಚಯ ಇಲ್ಲದವರನ್ನ ನಂಬಿ ಹೋಗೋದಕ್ಕೂ ಮುನ್ನ 4 ಬಾರಿ ಯೋಚನೆ ಮಾಡಬೇಕು. ಇಲ್ಲದಿದ್ರೆ ಹೆಣ್ಣು ಮಕ್ಕಳ ಬಾಳು ಮೂರಾ ಬಟ್ಟೆ ಆಗತ್ತೆ. ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಬೆಳಗಾವಿ.